ನಮಸ್ಕಾರ ವೀಕ್ಷಕರೇ, ವಿಡಿಯೋ ಭಾಗ 2. ಭಾಗ 1ನೆಯ ವಿಡಿಯೋದಲ್ಲಿ ತೆಂಗಿನಕಾಯಿಯನ್ನೇ ಯಾಕೆ ಕಲಸದ ಮೇಲೆ ಇಟ್ಟು ಪೂಜಿಸಲಾಗುತ್ತದೆ ಎಂಬ ಸ್ವಲ್ಪ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನುಳಿದ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇಡುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅವಶ್ಯಕತೆ. ಪೂಜೆ ಮಾಡುವಾಗ ತೆಂಗಿನಕಾಯಿಯ ಮುಖವನ್ನು ಕಲಶದ ಮೇಲೆ ಆರಾಧಕನ ಮುಖದ ಕಡೆಗೆ ಇರಬೇಕು. ಅಲ್ಲದೆ ತೆಂಗಿನಕಾಯಿಗೆ ದಾರವನ್ನು ಕಟ್ಟಿ ಕಲಶಕ್ಕೆ ನೀರು ಹಾಕಿದ ನಂತರ ಪೂಜೆಯನ್ನು ಆರಂಭಿಸಬೇಕು. ಪೂಜೆಯಲ್ಲಿ ಬಳಸುವ ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡುವುದರಿಂದ ದೇವತೆಗಳನ್ನು, ನವಗ್ರಹಗಳನ್ನು ಪೂಜೆಗೆ ಆಹ್ವಾನಿಸಿದಂತೆ. ಹಾಗಾಗಿ ಪ್ರಮುಖ ಪೂಜೆಯ ಸಮಯದಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡುವುದು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ. ಕಲಶವು ನಮ್ಮ ಪೂಜೆಯಲ್ಲಿ ದೇವರ ಅಥವಾ ದೇವತೆಯ ರೂಪವಾಗಿದೆ. ಕಲಶಕ್ಕೆ ಇಟ್ಟಿರುವ ತೆಂಗಿನಕಾಯಿ ಕೆಟ್ಟರೆ, ಬಿರುಕು ಬಿಟ್ಟರೆ ಅಥವಾ ಹೂವು ಬಂದರೆ ಏನು ಅರ್ಥ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಕಲಶಕ್ಕೆ ಇಟ್ಟ ತೆಂಗಿನಕಾಯಿ ಬಿರುಕು ಬಿಟ್ಟರೆ ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ತೆಂಗಿನಕಾಯಿ ತೆಗೆದುಕೊಳ್ಳುವಾಗ ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಬೇಕು. ಆದಷ್ಟು ಕಾಯಿ ತೆಗೆದುಕೊಳ್ಳುವಾಗ ತುಂಬ ಎಳೆಯ ಕಾಯಿ ಆಗಿರಬಾರದು ಮತ್ತು ತುಂಬ ಬಲಿತಿರುವ ಕಾಯಿ ಕೂಡ ಆಗಬಾರದು. ಬಿರುಕು ಬರುವ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿದರೆ ಮಾರನೆಯ ದಿನ ಅಥವಾ ಒಂದು ವಾರದಲ್ಲಿ ಬಿರುಕು ಬಂದೇ ಬರುತ್ತದೆ. ಪದೇ ಪದೇ ಕಾಯಿ ಬಿರುಕು ಬಿಟ್ಟರೆ ಮಾತ್ರ ಕೆಟ್ಟ ಘಟನೆ ನಡೆಯಬಹುದು ಎನ್ನುವ ಸೂಚನೆಗಳನ್ನು ಕೂಡ ಇದು ಕೊಡುವ ಸಾಧ್ಯತೆ ಇದೆ. ಒಂದು ವೇಳೆ ಈ ರೀತಿಯಾದರೆ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡುವುದು, ನವಗ್ರಹ ಪೂಜೆ ಮಾಡುವುದನ್ನು ಮಾಡಬೇಕು. ಇನ್ನು ಕಲಶಕ್ಕೆ ಇಟ್ಟಿರುವ ಕಾಯಿ ಮೊಳಕೆ ಬಂದರೆ ತುಂಬಾನೇ ಶುಭ ಫಲ ನೀಡುವಂತಹದು. ಈ ರೀತಿ ಆದಾಗ ಮನೆಗಳಲ್ಲಿ ಐಶ್ವರ್ಯ, ಧನ ಸಂಪತ್ತು, ಶಾಂತಿ ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಏನಾದರೂ ಶುಭ ಸೂಚನೆ ಇದ್ದಾಗ ಕಾಯಿ ಮೊಳಕೆ ಒಡೆಯುವುದು ಹಾಗೂ ಕಾಯಿ ಒಳಗೆ ಹೂವು ಬರುವುದು ಶುಭ ಸೂಚನೆಗಳು ಆಗಿರುತ್ತವೆ. ಈ ಮೊಳಕೆ ಬಂದಿರುವ ಕಾಯಿಯನ್ನು ನಿಮ್ಮ ತೋಟದಲ್ಲಿ ಹಾಕಿ ನೆಡಬೇಕು. ಒಂದು ವೇಳೆ ಜಾಗ ಇಲ್ಲ ಎಂದಾದರೆ ದೇವಸ್ಥಾನಕ್ಕೆ ಹೋಗಿ ಕೊಡಬಹುದು. ಆ ಮರ ಬೆಳೆದ ರೀತಿ ನಿಮ್ಮ ಮನೆ ಕೂಡ ಬೆಳೆಯುತ್ತದೆ. ಇನ್ನು ಕಲಸಕ್ಕೆ ಇಟ್ಟಿರುವ ಕಾಯಿ ಕೊಳೆತು ಹೋದರೆ ಭಯಪಡುವ ಅವಶ್ಯಕತೆ ಇಲ್ಲ. ಬಿರುಕು ಬೆಂದಿರುವ ಕಾಯಿಯನ್ನು ಇಟ್ಟರೆ ಕಾಯಿ ಕೊಳೆತು ಹೋಗುವ ಸಾಧ್ಯತೆ ಕೂಡ ಇರುತ್ತದೆ. ಹಾಗಾಗಿ ಕಾಯಿ ಇಡುವ ಮುನ್ನ ಪರಿಶೀಲನೆ ಮಾಡಿಕೊಂಡು ಇಟ್ಟರೆ ಒಳ್ಳೆಯದು. ಹೀಗೆ ದೈವಿಕ ಮಹತ್ವವನ್ನು ಹೊಂದಿರುವ ತೆಂಗಿನಕಾಯಿಯನ್ನು ಕಲಸದ ಮೇಲೆ ಇಡುವಾಗ ಈ ಮೇಲಿನ ಕೆಲವು ನಿಯಮಗಳನ್ನು ಪಾಲಿಸಿ ಇಟ್ಟರೆ ಉತ್ತಮ. ಇನ್ನಷ್ಟು ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.